ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ತುಂಬಾ ಜನರ ಕೋರಿಕೆ ಮತ್ತು ತುಂಬಾ ಜನರಿಗೆ ಇರ್ತಕ್ಕಂತಹ ಅನುಮಾನಗಳು. ಇನ್ನೇನು ವರಮಹಾಲಕ್ಷ್ಮಿ ವ್ರತ ಹತ್ರಕ್ಕೆ ಬಂತು. ವ್ರತವು ಹಬ್ಬವಾಗಿ 2-3 ದಶಕಗಳ ಕಳೆದಿದೆ. ಅದನ್ನು ಪ್ರತಿ ಬಾರಿಯೂ ನಾವು ಹೇಳ್ತಾನೆ ಇರ್ತೀವಿ, ವ್ರತವೇ ಬೇರೆ, ಹಬ್ಬವೇ ಬೇರೆ. ಹಬ್ಬದ ನಿರ್ಣಯ ಮಾಡುವಂತಹ ವಿಚಾರಗಳು ಬೇರೆಯಾಗಿರ್ತದೆ. ವ್ರತವನ್ನ ನಿರ್ಣಯ ಮಾಡಬೇಕಾದಾಗ ವಿಚಾರಗಳು ಬೇರೆ ಇರ್ತವೆ. ಈಗ ತಾವೆಲ್ಲರೂ ಸಹ ಹಬ್ಬ ಅಂತ ಹೇಳಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರಿ, ಒಳ್ಳೇದು. ಆದ್ರೆ ವ್ರತ ಅನ್ನೋದನ್ನ ಮರಿಬಾರ್ದು. ಈ ವರಮಹಾಲಕ್ಷ್ಮಿ ವ್ರತ ಅಂತ ಬಂದ ಸಂದರ್ಭಕ್ಕೆ ಅದರಲ್ಲೂ ಹೆಣ್ಮಕ್ಳಿಗೆ ಬಹಳ ಬಹಳ ಪ್ರೀತಿ ಮತ್ತು ವಿಶೇಷವಾಗಿ ಲಕ್ಷ್ಮಿಯನ್ನ ಕೂರಿಸಿ ಅಲಂಕಾರ ಮಾಡ್ತಕ್ಕಂಥದ್ದು, ಅವಳನ್ನು ವಿಶೇಷವಾಗಿ ಆತಿಥ್ಯವನ್ನ ಕೊಟ್ಟು ಅಮ್ಮನವರ ಪ್ರತಿ ಒಂದು ಹೆಜ್ಜೆ ಹೆಜ್ಜೆಯನ್ನೂ ಸಹ ತಮ್ಮ ಜೊತೆಗೆ ಬರಲಿ ಅಂತ ಹೇಳಿ ಆಸೆಯನ್ನ ಪಡ್ತಾ ಅಮ್ಮನವರನ್ನ ಆರಾಧನೆ ಮಾಡ್ತಕ್ಕಂಥದ್ದು. ಒಂದು ದಿನ ಇರತಕ್ಕಂತಹ ಈ ವರಮಹಾಲಕ್ಷ್ಮಿ ವ್ರತವನ್ನ ಅನೇಕರು 3 ದಿವಸ 5 ದಿವಸ ಹೀಗೆಲ್ಲ ಮಾಡ್ಕೊಂಡು ಹೋಗೋದು ಉಂಟು. ಜೊತೆಗೆ ಇತ್ತೀಚೆಗೆ ಕೆಲ 3 ವರ್ಷಗಳಿಂದೀಚೆಗಂತೂ ಸಾಮಾಜಿಕ ಜಾಲತಾಣಗಳಲ್ಲಿ ವರಮಹಾಲಕ್ಷ್ಮಿ ದಿವಸ ಈ ದಿನ ಮಾಡಬೇಕೋ ಮಾಡಬಾರ್ದು ಅನ್ನುವಂತಹ ಗೊಂದಲವನ್ನು ಸಹ ಹುಟ್ಟಾಕ್ಬಿಡ್ತಾರೆ. ಎಲ್ಲಾ ವಿಚಾರಗಳಿಗೂ ಸಹ ಈ ಒಂದು ವಿಡಿಯೋನಲ್ಲಿ ಪರಿಹಾರವನ್ನ ನೋಡ್ತಾ, ಏನ್ ಸರಿ ಏನ್ ತಪ್ಪು, ಧರ್ಮಸಿಂಧು ಏನ್ ಹೇಳುತ್ತದೆ, ಯಾವ ರೀತಿಯಾಗಿ ಶಾಸ್ತ್ರ ಸಂಪ್ರದಾಯದಲ್ಲಿ ನಾವು ವರಮಹಾಲಕ್ಷ್ಮಿ ವ್ರತವನ್ನ ಆಚರಣೆ ಮಾಡ್ತಾ ಇದ್ದೇವೆ, ಮತ್ತು ನಿಮ್ಮ ಪರಿಧಿಯ ಒಳಗಡೆ ಯಾವ ರೀತಿಯಾಗಿ ಒಂದು ವಿಶೇಷವಾಗಿ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆ ಮಾಡಬಹುದು ಅನ್ನುವಂತಹ ವಿಚಾರವನ್ನೆಲ್ಲ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಆಗ್ತಕ್ಕಂತಹ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ತಿಳಿಸ್ತಾ, ವರಮಹಾಲಕ್ಷ್ಮಿ ವ್ರತವನ್ನ ಭವಿಷ್ಯೋತ್ತರ ಪುರಾಣದಲ್ಲಾಗಿದ್ದಿರಬಹುದು, ಅದೇ ರೀತಿಯಾಗಿ ಇನ್ನಷ್ಟು ಪುರಾಣಗಳಲ್ಲಿ ನಮಗೆ ನೋಡಕ್ಕೆ ಸಿಗತ್ವೆ ಮತ್ತು ಆಚರಣೆಗೆ ಸಂಬಂಧಪಟ್ಟಂತಹ ಅನೇಕ ಕುರುಹುಗಳು ಸಿಗ್ತವೆ. ಅದರಲ್ಲೂ ವರಮಹಾಲಕ್ಷ್ಮಿ ವ್ರತವನ್ನ ಯಾವ ರೀತಿಯಾಗಿ ನಿರ್ಣಯ ಮಾಡ್ತಾರೆ ಅಂತ ಹೇಳಿದ್ರೆ, ಅದಕ್ಕೆ ವಾರ ಮಾತ್ರವೇ, ಶುಕ್ರವಾರ ಮಾತ್ರವೇ, ಪ್ರತಿ ಬಾರಿಯೂ ಶುಕ್ರವಾರ ಮಾತ್ರವೇ ಮಾಡ್ತಕ್ಕಂಥದ್ದು. ಅದರಲ್ಲೂ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿಯ ಸಮೀಪಕ್ಕೆ, ಅಂದ್ರೆ ಪೌರ್ಣಮಿಯ ಹಿಂದೆ ಅಥವಾ ಪೌರ್ಣಮಿಯ ಸಮೀಪಕ್ಕೆ ಬರ್ತಕ್ಕಂತಹ ಶುಕ್ರವಾರವನ್ನ ಆಯ್ಕೆ ಮಾಡಿಕೊಳ್ಳಬೇಕು ಮತ್ತು ಅಂದಿನ ದಿವಸ ವರಮಹಾಲಕ್ಷ್ಮಿ ವ್ರತವನ್ನ ಆಚರಣೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಇಲ್ಲಿ ಹಲವಾರು ಜನರಿಗೆ ಮೊದಲನೇದಾಗಿ ದಿನಾಂಕದ್ದೇ ಗೊಂದಲ. 28ನೇ ತಾರೀಕು ಮಾಡ್ಬೇಕಾ ಅಥವಾ 21ನೇ ತಾರೀಕು ಮಾಡ್ಬೇಕಂತ. ಪಂಚಾಂಗದಲ್ಲಿ ಈಗಾಗಲೇ ನಮೂದಾಗಿದೆ. ಚಾಂದ್ರಮಾನ ಪಂಚಾಂಗವನ್ನು ಅನುಸರಿಸುವಂತಹವರೆಲ್ಲರಿಗೂ ಗೊತ್ತಿದೆ 21ನೇ ತಾರೀಕು. ಯಾವುದೇ ಕಾರಣಕ್ಕೆ 28ಕ್ಕೆ ಅಂತ ಚಾಂದ್ರಮಾನವನ್ನ ಅನುಸರಿಸ್ತಕ್ಕಂಥವ್ರು ಹೋಗೋದು ಬೇಡ. ಅದೇ ಸೌರಮಾನವನ್ನ ಅನುಸರಿಸ್ತಕ್ಕಂಥವರಿಗೆ 28ನೇ ತಾರೀಕಿದೆ. ಹಾಗಾಗಿ ಚಾಂದ್ರಮಾನವನ್ನ ಅನುಸರಿಸ್ತಕ್ಕಂತಹ ಜನರು ಏನಿದ್ರು ನೀವು 21ನೇ ತಾರೀಕಿನಂದೇ ಮಾಡಬೇಕು. ಜೊತೆಗೆ ನಮ್ಮ ಚಾಂದ್ರಮಾನ ಪದ್ಧತಿಯ ಒಳಗಡೆ ನೋಡೋದಾಯ್ತು ಅಂತ ಹೇಳಿದ್ರೆ, ವರಮಹಾಲಕ್ಷ್ಮಿ ವ್ರತವನ್ನ ನಿರ್ಣಯ ಮಾಡಿರ್ತಕ್ಕಂಥದ್ದು ಈಗಾಗಲೇ ಹೇಳಿದ ಹಾಗೆ ಶ್ರಾವಣ ಮಾಸದ ಪೌರ್ಣಮಿಯ ಹಿಂದೆ ಅಥವಾ ಸಮೀಪಕ್ಕೆ ಬರತಕ್ಕಂತಹ ಶುಕ್ರವಾರ. ಇಲ್ಲಿ 28ನೇ ತಾರೀಕು ಪೌರ್ಣಮಿ ಇದೆ, ಅವತ್ತು ಶುಕ್ರವಾರನೇ ಇದೆ. ಆದ್ರೆ ಪೌರ್ಣಮಿಯ ಮೇಲೆ ಉಪರಿ ಪಾಡ್ಯ ತಿಥಿ ಬರ್ತದೆ, ಅಂದ್ರೆ ಶುಕ್ಲ ಪಕ್ಷ ಕಳೆದು ಕೃಷ್ಣ ಪಕ್ಷ ಹುಟ್ಟು ಬಿಡುತ್ತೆ. ಹಾಗಾಗಿ ಅವತ್ತಿನ ಕಾಲಗಣನೆಯು ಚಾಂದ್ರಮಾನ ಪದ್ಧತಿಯನ್ನ ಅನುಸರಿಸುವಂತಹವರ, ಅಂದ್ರೆ ನಾವು ಈ ಭಾಗಗಳಲ್ಲಿ ಏನಿದ್ದೀವಿ ಕೋಸ್ಟಲ್ ಏರಿಯಾನಲ್ಲಿ ಮಾತ್ರವೇ, ತಮಿಳುನಾಡು ಭಾಗ ಮತ್ತು ಕರಾವಳಿಯ ಭಾಗಗಳಲ್ಲಿ ಮಾತ್ರವೇ ಒಂದು ಸೌರಮಾನ ಪದ್ಧತಿಯನ್ನ ಅನುಸರಣೆ ಮಾಡೋದು. ಅವರ ಪದ್ಧತಿ ಪ್ರಕಾರ ಅವ್ರು ಮಾಡ್ಕೊಳ್ಳಿ, ನಮ್ಮ ಪದ್ಧತಿ ಪ್ರಕಾರ ನಾವು ಮಾಡ್ಕೊಳ್ಳೋಣ. ನೀವು ಮಾಡ್ಬೇಕಾಗಿರುವಂತಹ ವರಮಹಾಲಕ್ಷ್ಮಿ ವ್ರತ
ದಿನಾಂಕ ಯಾವ್ದಪ್ಪ ಅಂತ ಹೇಳಿದ್ರೆ 21ನೇ ತಾರೀಕು 8ನೇ ತಿಂಗಳು 2026 ಶುಕ್ರವಾರದ ದಿವಸ ಅವತ್ತೇ ಮಾಡ್ಬೇಕು. ಟಿವಿನಲ್ಲಿ ಕೂತ್ಕೊಂಡು ಯಾರ್ಯಾರು ಅಸ್ಟ್ರಾಲಜರ್ಸ್ಗಳು, ಸೋ ಕಾಲ್ಡ್ ನ್ಯೂಮರಾಲಜಿಸ್ಟ್ಗಳು ಅವತ್ತಿನ ತಿಥಿ ಸರಿ ಇಲ್ಲ, ಅವತ್ತಿನ ಡೇಟ್ ಸರಿ ಇಲ್ಲ, ಅವತ್ತು ಡೇಟು 28 ಮತ್ತೊಂದು ಮಗದೊಂದು ಏನೇನೋ ಹೇಳಿ ತಲೆಯನ್ನ ಕೆಡಿಸ್ತಾರೆ. ಅದಕ್ಕೆಲ್ಲ ಯಾವುದೇ ಕಾರಣಕ್ಕೂ ಸೊಪ್ಪು ಹಾಕೋದು ಬೇಕಾಗಿಲ್ಲ. ಯಾವ ಪ್ರಕಾರವಾಗಿ ಹಬ್ಬಗಳನ್ನ ವ್ರತಗಳನ್ನ ನಿರ್ಣಯ ಮಾಡ್ತಾರೋ, ನಿರ್ಣಯ ಮಾಡಿದ್ದಾರೋ ಅದರ ಪ್ರಕಾರವೇ ಹೋಗ್ಬೇಕು. ಅದೇ ಪ್ರಕಾರವೇ ಹೋಗ್ಬೇಕು. ಇಲ್ಲಿ ಡೇಟ್ ಅಂತ ಬರೋದೇ ಇಲ್ಲ. ಯಾವುದೇ ಹಬ್ಬಗಳಿಗೂ ದಿನಾಂಕಗಳು ಅಂತ ಬರೋದಿಲ್ಲ. ಇವ್ರು ಹೇಳೋ ದಿನಾಂಕಗಳು 1, 2, 3, 4. ನಮ್ಗೆ 15 ಆದ್ಮೇಲೆ ಮತ್ತೆ ಪುನಃ ಶುರುವಾಗೋದು 1. 15 ದಿವಸ ಇರೋದು. ಅದನ್ನ ಅರ್ಥ ಮಾಡ್ಕೊಳ್ಳಿ. ಜೊತೆಗೆ 21ನೇ ತಾರೀಕು ವರಮಹಾಲಕ್ಷ್ಮಿ ವ್ರತವನ್ನ ಆಚರಣೆ ಮಾಡಿ. ಶುಕ್ರವಾರದ ದಿವಸ ಆಚರಣೆ ಮಾಡಬೇಕು. ಇನ್ನು ಹಲವು ಜನರಿಗೆ ಗೊಂದಲಗಳು ಬರ್ತದೆ, ಯಾರ್ಯಾರು ಮಾಡಬಹುದು, ಯಾರ್ಯಾರು ಮಾಡಬಾರದು ಅಂತ. ಇಲ್ಲಿ ವ್ರತಾಚರಣೆಯನ್ನ ಮಾಡುವಂತಹ ನಿಯಮ ಅದೇ ಬೇರೆ ರೀತಿಯಾಗಿದೆ, ಹಬ್ಬದ ಆಚರಣೆ ಅದೇ ಬೇರೆ ರೀತಿಯಾಗಿದೆ. ದಂಪತಿ ಸಮೇತವಾಗಿ ವ್ರತಾಚರಣೆ ಮಾಡಬೇಕು ಅಂತ ಹೇಳಿ ಶಾಸ್ತ್ರ ಸಂಪ್ರದಾಯಗಳು ಹೇಳೋದುಂಟು. ನೀವು ಯಾವುದೇ ವ್ರತವನ್ನ ಮಾಡಿ, ಯಾವುದೇ ಪೂಜೆ ಪುನಸ್ಕಾರಗಳನ್ನು ಮಾಡಿ, ಯಾವುದೇ ಯಜ್ಞ ಯಾಗಾದಿಗಳನ್ನು ಮಾಡಿ, ನಿಮಗೆ ಪಕ್ಕದಲ್ಲಿ ಮಡದಿ ಇಲ್ಲ ಅಂತ ಹೇಳಿದರೆ ಆ ಪೂಜೆಯನ್ನು ಯಾರು ಒಪ್ಪೋದಿಲ್ಲ, ಯಾವ ದೇವತೆಗಳು ಒಪ್ಪೋದಿಲ್ಲ. ದಂಪತಿ ಸಮೇತರಾಗಿಯೇ ಪೂಜೆ ಮಾಡಬೇಕು. ಲಕ್ಷ್ಮೀ ಪೂಜೆಗೂ ಗಂಡ ಇರ್ಬೇಕಾ ಪಕ್ಕದಲ್ಲಿ? ಖಂಡಿತ ಹೌದು, ಗಂಡ ಇರಬೇಕು. ವ್ರತವಾಚ ಆಚರಣೆಯನ್ನ ಮಾಡ್ತಾ ಇದ್ದೀನಿ ಅಂದಾಗ. ಆದ್ರೆ ಈಗ ವ್ರತವು ಹಬ್ಬವಾಗಿ ಪರಿವರ್ತನೆ ಆಗಿ ಹೋಗಿದೆ. ಹಬ್ಬವಾಗಿ ಪರಿವರ್ತನೆ ಆಗಿರೋದ್ರಿಂದ ಯಾರು ಬೇಕಾದ್ರೂ ಭಕ್ತಿಯಿಂದ ಭಾವದಿಂದ ಮಹಾಲಕ್ಷ್ಮೀ ದೇವಿಯನ್ನ ಉಪಾಸನೆ ಮಾಡೋದಕ್ಕೆ ಅಡೆತಡೆಗಳಿಲ್ಲ. ನೀವು ವ್ರತದ ನಿಯಮದಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ವ್ರತದ ನಿಯಮವನ್ನ ಫಾಲೋ ಮಾಡಿ. ಇಲ್ವಾ ಕೇವಲ ದೈವ ಭಕ್ತಿಯಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ದೈವ ಭಕ್ತಿಯನ್ನ ಮಾತ್ರ ಫಾಲೋ ಮಾಡಿ. ವಿಧವೆಯರು, ಮುಟ್ಟಾದ ಸ್ತ್ರೀಯರು, ಕಳೆದ ವರ್ಷ ಹೇಳಿದ್ವಿ. ಏನಂತ ಹೇಳಿದ್ವಿ? ಮುಟ್ಟಾದ ಸ್ತ್ರೀಯರು ಮಾಡಬಹುದು, ವಿಧವೆಯರು ಮಾಡಬಹುದು. ಅರ್ಶಿನ ಕುಂಕುಮ ಹಚ್ಕೊಳ್ಳೋಕೆ ಅರ್ಹತೆ ಇಲ್ಲದ ಹೆಣ್ಮಕ್ಳು ಅಂತ ನೀವ್ ಏನು ಕರ್ಕೊಳ್ತಿರಲ್ಲ, ವಿಧವೆಯರು, ಗಂಡ ಇಲ್ಲದ ಸ್ತ್ರೀಯರು ಅಂತ, ಅವರೆಲ್ಲ ಖಂಡಿತವಾಗ್ಲು ಅವರೆಲ್ಲ ವಿಧವೆಯರು. ಮಾನಸಿಕವಾಗಿ ಈ ರೀತಿಯಾದಂತಹ ರೋಗದಿಂದ ಬಳಲ್ತಾ ಇರುವಂತಹವರು ವಿಧವೆಯರು, ನಿಜವಾದ ವಿಧವೆಯರು. ಹೆಣ್ಣಿಗೆ ಯಾವುದೇ ಕಾರಣಕ್ಕೂ ಬರೆದಿಟ್ಕೊಂಡ್ಬಿಡಿ, ಅವಳು ಹುಟ್ಟತಾನೆ ಅರಿಶಿನ ಕುಂಕುಮ ಹೂವು ಬಳೆ ಎಲ್ಲ ಅವಳ ಸ್ವತ್ತು. ಗಂಡ ಬಂದು ಕಿತ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಕೊಡೋದು ಕಾಲು ಉಂಗುರ ತಾಳಿ, ಅದು ಏನೋ ಮದುವೆ ಆಗಿದೆ ಅನ್ನೋ ದ್ಯೋತಕ ಅಷ್ಟೇ. ಬೇಲಿ ಯಾವಾಗ್ಲೂ ಹೆಣ್ಣಿಗೆ ತಾನೇ ಹಾಕೋಕ್ ಸಾಧ್ಯ. ಗಂಡಿಗೆ ಬೇಲಿ ಹಾಕಿದ ಸಮಾಜವೇ ಅಲ್ವಲ್ಲ ನಮ್ದು. ನಮ್ದು ಮಾತ್ರ ಅಲ್ಲ, ನೀವ್ ಎಲ್ಲಿಗೆ ಹೋದ್ರು ಅಷ್ಟೇ. ಬೇಲಿ ಹಾಕೋದೇ ಹೆಣ್ಣಿಗೆ ಹೊರತು ಗಂಡಿಗೆ ಬೇಲಿ ಹಾಕೊಂಡು ಬದುಕು ಅಂತ ಹೇಳಲ್ಲ. ಸ್ತ್ರೀಯರು ಹೀಗಿರ್ಬೇಕು ಅಂತ ಹೇಳ್ತೀವೇ ಹೊರತು ಗಂಡಸರು ಹೇಗಿರ್ಬೇಕು ಅಂತ ಹೇಳೋ ಸಮಾಜವೇ ಅಲ್ಲ ನಮ್ದು. ಎಷ್ಟೊಂದ್ ಜನ ಕೇಳಿದ್ರು, ಅಲ್ಲ ಕೇವಲ ಗಂಡ ತೀರಿ ಹೋದ ಮಾತ್ರಕ್ಕೆ ಅವಳ ಗುಣನಡತೆಗಳು ಬದಲಾವಣೆ ಆಗಿ ಹೋಗ್ಬಿಡುತ್ತಾ? ಖಂಡಿತ ಇಲ್ಲ. ತುಂಬಾ ಜನ ನನ್ನನ್ನು ಪ್ರಶ್ನೆ ಕೇಳಿದ್ರು. ಆ ಸಮಯದಲ್ಲಿ ವಿಧವೆಗಳೇ ಕೇಳಿದ್ರು, ಅಲ್ಲ ಗಂಡ ಬದುಕಿದ್ದಾಗ ನಾನು ಹಚ್ಕೊಳ್ಳುವಂತಹ ಅರಿಶಿನ ಕುಂಕುಮಕ್ಕೆ, ಮುಡಿತಾ ಇದ್ದ ಹೂವಿಗೆ ಇದ್ದ ಮರ್ಯಾದೆ ಗಂಡ ತೀರ್ ಹೋದ್ಮೇಲೆ ಇಲ್ವಲ್ಲ ಗುರುಗಳೇ ಅಂತ. ಯಾರೋ ಬೀದಿನಲ್ಲಿ ಹೋಗೋರು, ಪಕ್ಕದ ಮನೆಯವರು, ನಿಮ್ಮ ನೆಂಟರು, ಇಷ್ಟರು, ಸರೀಕರು ಅಲ್ಲ ಕೊಡ್ಬೇಕಾಗಿರೋದು. ನೀವು ಹಚ್ಕೊಳ್ಳೋ ಕುಂಕುಮಕ್ಕೆ, ಬಳದುಕೊಳ್ಳುವಂತಹ ಅರಿಶಿನಕ್ಕೆ, ಮುಡಿಯುವಂತಹ ಹೂವಿಗೆ ಮರ್ಯಾದೆ ನೀವು ಕೊಡಬೇಕು. ಪಕ್ಕದ ಮನೆಯವ್ರು ಕೊಟ್ರಷ್ಟು ಬಿಟ್ರಷ್ಟು. ನಿಮಗದ್ರ ಮೇಲೆ ಗೌರವ ಇದೆಯಾ, ನಿಮಗದ್ರ ಮೇಲೆ ಭಕ್ತಿ ಇದೆಯಾ, ನಿಮಗದ್ರ ಮೇಲೆ ನಂಬಿಕೆ ಇದೆಯಾ, ನೀವು ಹಚ್ಕೊಳ್ಳಿ, ಮುಡ್ಕೊಳ್ಳಿ, ಧರಿಸ್ಕೊಳ್ಳಿ. ಅಯ್ಯೋ ಬೆಲೆ ಕಡಿಮೆ ಆಗುತ್ತೆ, ನೀವು ಬೆಲೆ ಕಡಿಮೆ ಆಗತ್ತೆ ಅಂತ ನೀವು ಮಾಡ್ಕೋತಿದ್ದೀರಾ ಅಷ್ಟೇ ಹೊರತು ಬೇರೆ ಇನ್ನೇನಲ್ಲ. ನಿಮ್ಮ ಮನಸ್ಸಿನ ಭಾವನೆ ಅದು. ಅದನ್ನೆಲ್ಲ ಬಿಟ್ಟಾಕಿ ನೇರವಾಗಿ ನಿಮಗೆ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಬೇಕು ಅಂದ್ರೆ ಖಂಡಿತ ನೀವು ಮಾಡಿ. ಮುಟ್ಟಾದ ಸ್ತ್ರೀಯರು, ಇದೊಂದು ದೊಡ್ಡ ಸಮಸ್ಯೆ ನಮ್ಮ ಸಮಾಜದ ಒಳಗಡೆ. ಮುಟ್ಟು ಅನ್ನುವಂಥದ್ದು ಒಂದು ಪರಿಕಲ್ಪನೆ, ಅದ್ ಯಾವಾಗ ಅದು ಎಷ್ಟು ಕೆಟ್ಟ ಮಟ್ಟದಲ್ಲಿ ಬಂದು ಕೂತ್ಕೊಳ್ಳುತ್ತೋ ಅನ್ನೋದೇ ಗೊತ್ತಿಲ್ಲ.
ಆ ಮುಟ್ಟೋನ ಪದ ಹೇಳಕ್ಕೂ ನಾಚಿಕೆ ಪಟ್ಕೊಳ್ಳುತ್ತೆ ಈ ಸಮಾಜ. ಮುಟ್ಟಾದ ಸ್ತ್ರೀಯರನ್ನ ಏನೋ ಒಂದು ರೀತಿ ಕೆಟ್ಟ ಭಾವನೆಯಲ್ಲೇ ನೋಡ್ತಾರೆ. ಅಯ್ಯೋ ಮುಟ್ಟಿಸ್ಕೋಬಾರ್ದು, ಅನ್ಟಚಬಿಲಿಟಿ, ಅಸ್ಪೃಶ್ಯ ಭಾವ. ಮಹಾಲಕ್ಷ್ಮಿಗೂ ಅವತ್ತೇನಾದ್ರೂ ಮುಟ್ಟಾದ್ರೆ ಏನ್ ಮಾಡ್ತೀರಿ? ಮನೆಯಿಂದ ಆಚೆ ತಳ್ಳುತ್ತೀರಾ? ಹೋಗ್ಲಿ, ನಿಮಗೆ ಗೊತ್ತಾಗ್ತದ? ಯಾವುದೇ ಕಾರಣಕ್ಕೂ ದೇವಿಗಾದ್ರೆ ಅಯ್ಯೋ ಅಮ್ಮ ದೇವಿ, ಮಹಾದೇವಿ, ಹೆಣ್ಣೇನಾದ್ರೂ ವರ ಕೊಡುವಂತಹ ದೇವತೆಗಳಾಗ್ಬಿಟ್ರೆ ಕೈ ಮುಗಿದು ಕಾಲಿಗೆ ಬಿದ್ದು ಅಲ್ಲೇ ಆರತಿ, ಅಲ್ಲೇ ಅಭಿಷೇಕ, ಅಲ್ಲೇ ನೈವೇದ್ಯ ಪ್ರಸಾದಗಳ ವಿನಿಯೋಗ. ಸಾಮಾನ್ಯ ಸ್ತ್ರೀ ಆದ್ರೆ ತಗೊಂಡು ಹೋಗಿ ಕೋಣೆ ಒಳಗೆ ಕೂಡ ಹಾಕು, ಅಥವಾ ನಿಮಗೆ ಇಷ್ಟ ಬೇಕಾದ ಹಾಗೆ ಭೋಗಿಸು, ಅನುಭವಿಸು, ಇಷ್ಟೇ. ಮುಟ್ಟಾದ ಸ್ತ್ರೀಯರಾಗಿರ್ಬಹುದು, ವಿಧವೆಯರಾಗಬಹುದು, ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ. ಈ ವರ್ಷನೂ ಹೇಳ್ತಾ ಇದ್ದೀನಿ, ಮಾಡ್ಕೊಳ್ಳಿ. ಸಾಧ್ಯ ಇಲ್ವಾ ನಿಮಗ್ ಮಾಡೋಕ? ಸಾಧ್ಯ ಆಗ್ತಾ ಇಲ್ವಾ? ಇವತ್ತೇ ಹೇಳ್ತಾ ಇದ್ದೀನಿ, ವರಮಹಾಲಕ್ಷ್ಮಿ ವ್ರತವನ್ನ ಪ್ರತಿ ವರ್ಷ ನಮ್ಮ ಮಠದಲ್ಲಿ ಮಾಡ್ತೀವಿ. ಅಲ್ಲಿ ಯಾರನ್ನು ಕೇಳಲ್ಲ, ನೀ ವಿಧವೇನಾ, ನೀ ಮುತ್ತೈದೇನಾ, ನಿನಗೆ ಮುಟ್ಟಾಗಿದೆಯಾ, ಅದ್ಯಾವುದೂ ಇಲ್ಲ. ಬಾಗಿಲಿಂದ ಒಳಗ್ ಬರ್ಬೇಕಾದ್ರೆ ಕೇಳೋದು ಒಂದೇ ಪ್ರಶ್ನೆ, ನಿನಗ ಅಮ್ಮನವರನ್ನ ಮೇಲೆ ನಂಬಿಕೆ ಇದೆಯಾ, ಭಕ್ತಿ ಇದೆಯಾ, ಶ್ರದ್ಧೆ ಇದೆಯಾ, ಬಾ ಒಳಗ್ ಕೂತ್ಕೊ, ವ್ರತ ಮಾಡಿಸ್ತೀವಿ, ಅಷ್ಟೇ. ಈ ವರ್ಷವೂ ಅಷ್ಟೇ, ಯಾರು ಬೇಕಾದ್ರೂ ವಿಧವಾ ಸ್ತ್ರೀಯರು ಮತ್ತು ಮುಟ್ಟಾದ ಸ್ತ್ರೀಯರು ನಿಮ್ಗೆ ಮನೇಲಿ ಮಾಡ್ಕೊಳ್ಳೋದಕ್ಕೆ ಅಸಾಧ್ಯ ಆಗ್ತಾ ಇದೆ, ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ನಮ್ಮ ಆಶ್ರಮಕ್ಕೆ ಬನ್ನಿ. ನಿಮ್ಗಳ ಕೈಯಿಂದನೇ ಪೂಜೆಗಳನ್ನು ಮಾಡಿಸಿ, ನಿಮ್ಮ ಕೈಯಿಂದನೇ ಒಂದು ಹಬ್ಬದ ಆಚರಣೆಯನ್ನು ಮಾಡಿಸ್ತೇವೆ. ವರಮಹಾಲಕ್ಷ್ಮಿ ವ್ರತ ಹಬ್ಬದ ಆಚರಣೆಯನ್ನು ಮಾಡಿಸ್ತೇವೆ. ಏನು ಯೋಚನೆ ಮಾಡೋದು ಬೇಡ. ನಿಮ್ಗೇನಾದ್ರೂ ಅದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಗಳು ಬೇಕು ಅಂದ್ರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಸಂಪೂರ್ಣವಾದ ಮಾಹಿತಿ ತಿಳ್ಕೊಂಡು ಬನ್ನಿ. ಯಾವುದೇ ರೀತಿಯಾದಂತಹ ಹಣಕಾಸುಗಳನ್ನ ಕೊಡುವಂತಹ ಅವಶ್ಯಕತೆ ಇಲ್ಲ. ಯಾಕೆ ನೀವು ತಿಳಿಸಿ ಬನ್ನಿ ಅಂತ ಹೇಳ್ತೀವಿ ಅಂದ್ರೆ, ಎಷ್ಟು ಜನ ಆಗಬಹುದು, ನಿಮಗೇನು ವ್ಯವಸ್ಥೆಗಳು ಮಾಡಬೇಕು, ಪೂಜೆಗೆ ಏನು ವ್ಯವಸ್ಥೆ ಮಾಡ್ಕೊಳ್ಬೇಕು ಅನ್ನುವಂತಹ ಒಂದು ಹಿತದೃಷ್ಟಿಯಲ್ಲಿ ಮಾತ್ರನೇ ಹೇಳ್ತಾ ಇರುವಂಥದ್ದು. ಹಾಗಾಗಿ ಯೋಚನೆ ಮಾಡೋದು ಬೇಡ, ಧೈರ್ಯವಾಗಿದ್ದು ಮನೇಲಿ ಮಾಡ್ಕೊಳಕ್ಕಾದ್ರೆ ಮಾಡ್ಕೊಳಕ್ ಬನ್ನಿ. ಇಲ್ಲಾಂದ್ರೆ ನಾವಿನ್ನೂ ಬದುಕಿದ್ದೀವಿ. ನಮ್ಮ ದೇಹದಲ್ಲಿ ಉಸಿರಲ್ಲ. ನಮ್ಮ ದೇಹ ಹೋದ ನಂತರವೂ ನಮ್ಮ ಮಠದ ಪರಂಪರೆಯೊಳಗೆ ನಾವು ಇದಂತ ಹಾಕ್ತೀವಿ, ಮಾಡಿಸ್ತೀವಿ. ಅನೇಕ ಜನರು ಹೆಣ್ಣು ಮಕ್ಕಳೇ ಎಷ್ಟು ಕೀಳು ಭಾಷೆನ ಪ್ರಯೋಗ ಮಾಡೋಕ್ ಸಾಧ್ಯನೋ ಅಷ್ಟೆಲ್ಲಾ ಕೀಳು ಭಾಷೆನ ಪ್ರಯೋಗ ನಮ್ಮ ಮೇಲೆ ಮಾಡಿ ಹಾಕಿದ್ರು, ಅಷ್ಟೆಲ್ಲಾ ಭಾಷೆಗಳನ್ನು ಪ್ರಯೋಗ ಮಾಡಿ ಹಾಕಿದ್ರು. ಏನು ಮಾಡಕ್ಕಾಗಲ್ಲ. ಸುಮಗನೇ ಅಂತಾರೆ, ಹೆಣ್ಮಕ್ಳೇ ಅಂದದ್ದು. ಆಯ್ತು ಅಕ್ಕ, ಅವಳು ನನಗೆ ಅಕ್ಕ ಆಯ್ತು ಅಂದ್ರೆ ನನ್ನಮ್ಮ ಅವಳಿಗೂ ಅಮ್ಮನೇ. ಯಾವ ಪದವನ್ನ ಪ್ರಯೋಗ ಮಾಡಿದ್ಲು ಅವಳು ಅದೇ ಮಗಳೇ ಆದ್ಲು, ಅಷ್ಟೇ, ಬೇರೆ ಇನ್ನೇನಿಲ್ಲ. ಆ ಹುಚ್ಚು, ಆ ಮನಸ್ಸಿನಲ್ಲಿರುವಂತಹ ಕ್ರಿಮಿ, ಆ ಮನಸ್ಸಿನಲ್ಲಿರುವಂತಹ ಕೀಟ ಆಚೆಗೆ ಹೋಗ್ಬೇಕು. ಇನ್ನು ವರಮಹಾಲಕ್ಷ್ಮಿ ವ್ರತದ ವಿಚಾರಕ್ಕೆ ಬರೋದಾಯ್ತು ಅಂತ ಹೇಳಿದ್ರೆ, ಒಂದು ಪ್ರಾತಃ ಕಾಲದಲ್ಲಾಗ್ಲಿ ಅಥವಾ ಸಂಧ್ಯಾ ಕಾಲದಲ್ಲಾಗ್ಲಿ ಮಾಡ್ಕೊಳ್ಳಿ. ಅದು ತುಂಬಾನೇ ಉತ್ತಮವಾಗಿರ್ತಕ್ಕಂತಹ ಸಂಗತಿ. ಮಹಾಲಕ್ಷ್ಮಿಯನ್ನ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಬ್ರಾಹ್ಮಿ ಮುಹೂರ್ತ ಅಥವಾ ಸಾಯಂ ಸಂಧ್ಯಾ ಮುಹೂರ್ತ ಬಹಳ ಉತ್ತಮ ಕಾಲ ಆಗಿರುವಂಥದ್ದು. ಸೊ ಹಾಗಾಗಿ ಯಾವ ರೀತಿಯಾಗಿ ಪ್ರಿಪರೇಷನ್ ಮಾಡ್ಕೋಬೇಕು? ವ್ರತದ ಹಿಂದಿನ ದಿವಸವೇ ನಿಮ್ಮ ದೇವರ ಮನೆಯನ್ನೆಲ್ಲ ಶುದ್ಧ ಮಾಡಿಟ್ಟುಕೊಂಡು ಕಳಶ ಸ್ಥಾಪನೆಗೆ ಕಳಶಗಳನ್ನೆಲ್ಲ ಸಿದ್ಧ ಮಾಡಿ ಇಟ್ಕೋಬೇಕು. ಹಾಗಂತ ಹೇಳಿ ಅವತ್ತೊಂದು ದಿವಸವೇ ಕೋಲ್ಗಳನ್ನು ಕಟ್ಟಿ ಇನ್ನೊಂದು ಮಾಡಿ ರಂಪಾಟ ಮಾಡಿ ಕೂತ್ಕೋಬೇಡಿ. ಮತ್ತು ಮಹಾಲಕ್ಷ್ಮಿಗೆ ಹಾಕ್ತಕ್ಕಂತಹ ಒಡವೆಗಳಾಗಿರ್ಲಿ, ಏನೇ ಆಗಲಿ, ನಿಮ್ಮ ಮೈ ಮೇಲೆ ಧರಿಸ್ಕೊಂಡಿದ್ದನ್ನು ಹಾಕ್ಬೇಡಿ. ಅದು ಏಕೋ ತುಂಬಾ ಬಂದ್ಬಿಟ್ಟಿದೆ ಇತ್ತೀಚಿನ ಸಮಾಜದೊಳಗಂತೂ. ಅವಳನ್ನು ಅಲಂಕಾರ ಮಾಡೋದೇ ಒಂದು ದೊಡ್ಡ ನಿಮ್ಮ ಒಂದು ಸಿರಿ ಆಗ್ಬಿಟ್ಟಿದೆ. ಕಳಶದಲ್ಲಿ ದೇವಿಯನ್ನ ಪೂಜೆ ಮಾಡಿ ಹೊರತು ಬೇರೆ ಇನ್ನೇನು ಅಲ್ಲ. ಅದಕ್ಕಿಲ್ದೇ ಇರೋ ಕೈ, ಇಲ್ಲದೆ ಇರೋ ಕಾಲು, ಏನೇನೋ ಕಟ್ಟಿ ಏನೇನೋ ಅವಾಂತರ ಮಾಡಿ, ಒಂದು ಕೈ ಯಲಹಂಕ ನೋಡ್ತಿರುತ್ತೆ, ಇನ್ನೊಂದು ಕೈ ಶ್ರೀಲಂಕಾಗೆ ಹೋಗ್ಬಿಟ್ಟಿರುತ್ತೆ. ಅಷ್ಟೆಲ್ಲ ಒತ್ತಡಗಳನ್ನು ತಗೊಂಡು ಮಾಡೋದು ಬೇಡ. ಕಳಶದಲ್ಲಿ ಅಮ್ಮ ಮಹಾಲಕ್ಷ್ಮಿ ದೇವಿ ಅಂತ ಹೇಳಿ ಆ ಕಳಶಕ್ಕೆ ಒಂದಷ್ಟು ವಸ್ತುಗಳನ್ನು ಹಾಕ್ಬೇಕು. ಇನ್ನು ಕಳಶ ಸ್ಥಾಪನೆಗೆ ಹಾಕ್ತಕ್ಕಂತಹ ವಸ್ತುಗಳನ್ನ ನೋಡೋದಾಯ್ತು ಅಂತ ಹೇಳಿದ್ರೆ, ಒಂದು ತಾಮ್ರದ ತೂತುಕಾಸು, ಅದೇ ರೀತಿಯಾಗಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಖರ್ಜೂರ, ಕಲ್ಲು ಸಕ್ಕರೆ, ನಿಂಬೆಹಣ್ಣು, ಅರಿಶಿನ, ಕುಂಕುಮ, ಅಕ್ಷತೆ, ಇದಿಷ್ಟನ್ನು ಕಳಶದ ನೀರಿಗೆ ಹಾಕಿ 3, 5, 7, 9 ಇಷ್ಟರ ಸಂಖ್ಯೆಯಲ್ಲಿ
ವಿಳ್ಯದೆಲೆಗಳನ್ನ ಇಟ್ಟು ಸಂಪೂರ್ಣವಾಗಿರ್ತಕ್ಕಂತಹ ತೆಂಗಿನಕಾಯಿಯನ್ನ ಕಳಶಕ್ಕೆ ಇಡಬೇಕಾಗ್ತದೆ. ಅಂಕು ಡೊಂಕುಗಳಿಲ್ಲದ ಒಂದು ನೋಡೋದಕ್ಕೂ ಪರಿಪೂರ್ಣವಾಗಿ ಕಾಣತಕ್ಕಂತಹ ವಿಶೇಷವಾದ ತೆಂಗಿನಕಾಯಿಯನ್ನ ಇಟ್ಟು ಮಹಾಲಕ್ಷ್ಮಿ ದೇವಿಯನ್ನ ಆವಾಹನೆ ಮಾಡಿ ಆ ಮಹಾಲಕ್ಷ್ಮಿ ದೇವಿಗೆ ಪೂಜೆಯನ್ನು ಮಾಡಬೇಕಾಗ್ತದೆ. ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಹಲವು ಪತ್ರಗಳನ್ನ ಒಂದು ಅರ್ಪಣೆ ಮಾಡಲೇಬೇಕು. ಕರವೀರ ಪತ್ರಗಳಾಗಬಹುದು, ಕೆಲವೊಬ್ಬರಿಗೆ ಎಷ್ಟೋ ಪತ್ರಗಳು ಈಗಿನ ಕಾಲಕ್ಕೆ ಸಿಕ್ಕಲ್ಲ, ಸಿಗುವಂಥದ್ದು ಹಾಕಿ. ಯಾವ್ದು ಹಾಕ್ಲೇಬೇಕು ಅಂತ ಹೇಳಿದ್ರೆ ಮಾವಿನ ಎಲೆ, ಸೀಬೆ ಹಣ್ಣು ಅಂದ್ರೆ ಚೇಪೆಕಾಯಿ, ಗುವಾ ಅಂತ ಕರೀತಾರಲ್ಲ, ಗೋವಾನ ಆ ಹಣ್ಣಿನ ಚೇಪೆಕಾಯಿಯ ಅಥವಾ ಸೀಬೆಕಾಯಿಯ ಮರದ ಎಲೆ, ದರ್ಭೆ, ಅದೇ ರೀತಿಯಾಗಿ ತುಳಸಿ, ಬಿಲ್ವ ಪತ್ರ ಮತ್ತು ಕಣಗಲೆ ಎಲೆ. ಕಣಗಲೆ ಹೂ ಗೊತ್ತಲ್ಲ, ಆ ಕಣಗಲೆ ಹೂವಿನ ಎಲೆ ಸಿಕ್ಕಿದ್ರೆ ಬನ್ನಿಯನ್ನು ಹಾಕಿ, ಇದಿಷ್ಟನ್ನು ಹಾಕಿ ಅಮ್ಮನವರಿಗೆ ಪತ್ರಗಳನ್ನ ಅರ್ಪಿಸಿ. ನಿಮಗೆ ಇಷ್ಟವಾದಂತಹ ಪುಷ್ಪಗಳನ್ನ ಅರ್ಪಿಸಿ. ಎಲ್ಲದಕ್ಕಿಂತ ಹೆಚ್ಚಿಗೆ ಮನಸ್ಸಿನ ಪುಷ್ಪವನ್ನ ಅರ್ಪಿಸಬೇಕು. ಮನಸ್ಸಿನ ಪುಷ್ಪವನ್ನ ಅರ್ಪಣೆ ಮಾಡಿ. ಮತ್ತೆ ಎಷ್ಟೋ ಜನಕ್ಕೆ ಏನಾಗುತ್ತೆ ಅಂದ್ರೆ ದೇವರ ಮುಂದೆ ದೊಡ್ಡ ದೊಡ್ಡ ಕಂತೆಗಳನ್ನ ಇಟ್ಟು ಪೂಜೆ ಮಾಡ್ತಕ್ಕಂತಹ ಪದ್ಧತಿ. ಯಾವುದೇ ಕಾರಣಕ್ಕೂ ಹಾಗೆ ಮಾಡಕ್ ಹೋಗ್ಬೇಡಿ. ಯಾವ ಶಾಸ್ತ್ರದೊಳಗಡೆ ನೀವು ಕಂತೆ ನೋಟನ್ನ ಇಟ್ಟು ಪೂಜೆ ಮಾಡ್ಬೇಕು ಅಂತ ಎಲ್ಲೂ ಇಲ್ಲ. ನೀವೇನಾದ್ರೂ ಹಾಗೆ ಮಾಡಕ್ ಹೋದ್ರೆ ಇನ್ನೊಂದಷ್ಟು ರಾವ್ ನೀವು ಬಡಿಸ್ಕೊಂಡಂಗಾಗತ್ತೆ. ನಿಮ್ಗೆ ಇನ್ನೂ ಬರಬಾರ ದೃಷ್ಟಿ ದೋಷಗಳೇ ಬರ್ತವೆ. ಬಂದವರೆಲ್ಲ ನೋಡೇ ಲಲಿತಮ್ಮ ಇಷ್ಟು ದುಡ್ಡು ಇಟ್ಕೊಂಡಿದ್ದಾಳೆ, ದುಡ್ಡಿಲ್ಲ ಅಂತಾಳೆ, ನೋಡೆ ಎಷ್ಟೊಂದು ಒಡವೆಗಳು ಹಾಕ್ಬಿಟ್ಟಿದ್ದಾಳೆ, ಅದಕ್ಕೆ ಗಿಲೀಟಿನ ಒಡವೆ ಅನ್ನೋದೇ ಗೊತ್ತಾಗಲ್ಲ. ಈ ತರದ್ದೇನೇನೋ ನಡೆಯುತ್ತೆ. ತುಂಬಾ ಸಾಧಾರಣವಾಗಿ ಸರಳವಾಗಿ ಮಹಾಲಕ್ಷ್ಮಿ ಅಮ್ಮನವರನ್ನು ಪೂಜೆ ಮಾಡಿ, ಅದು ಅಲ್ಲದೆ ಹಣಕಾಸುಗಳನ್ನ ಇಟ್ಟು ಪೂಜೆ ಮಾಡೋದ್ರಿಂದ ರಾಹು ತತ್ವಗಳು ಜಾಸ್ತಿ ಆಗಿ ಇನ್ನೊಂದಷ್ಟು ಮನೆಯಲ್ಲಿ ಅಶಾಂತಿಗಳು ಉತ್ಪತ್ತಿ ಆಗ್ತವೆ. ಎಷ್ಟೋ ಜನ ಗುರುಗಳೇ ನಾನೆಲ್ಲ ಪೂಜೆ ಮಾಡ್ತೀನಿ, ಪುರಸ್ಕಾರ ಮಾಡ್ತೀನಿ, ವೈಭವಲಕ್ಷ್ಮಿ ವ್ರತ ಮಾಡ್ತೀನಿ, ವರಮಹಾಲಕ್ಷ್ಮಿ ವ್ರತ ಮಾಡ್ತೀನಿ, ಅಷ್ಟಲಕ್ಷ್ಮಿ ವ್ರತ ಮಾಡ್ತೀನಿ, ಏನೂ ಕೈಗೂಡ್ತಿಲ್ಲ. ಈ ರೀತಿಯಾಗಿ ಕಾಸುಗಳನ್ನ ಮುಂದೆ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ದೊಡ್ಡ ದರಿದ್ರ ಅಂತಂದು ಹಾಕತ್ತೆ. ಹುಷಾರ್. ಎಷ್ಟು ಹೇಳಿದ್ರು ನಮ್ ಜನಕ್ಕೆ ಅರ್ಥ ಆಗಲ್ಲ. ಯಾವತ್ತು ಶುಕ್ರವಾರದ ದಿವಸ ಮಾಡ್ಕೊಳ್ಬೇಕು. ವರಮಹಾಲಕ್ಷ್ಮಿ ವ್ರತದ ಸಂಪೂರ್ಣವಾದಂತಹ ಫಲ ನಿಮ್ಗೆ ಸಿದ್ಧಿಯಾಗ್ಲಿ. ಸಾಧ್ಯವಾದಂಥವ್ರು ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ. ಸಾಧ್ಯವಾಗದೇ ಇರತಕ್ಕಂತಹ ಹೆಣ್ಮಕ್ಳು, ಕೇವಲ ಹೆಣ್ಮಕ್ಳು ಮಾತ್ರ ಬನ್ನಿ ಅಂತ ಹೇಳಲಾರೆ. ಮಹಾಲಕ್ಷ್ಮಿ ಮೇಲೆ ಅಪಾರವಾದಂತಹ ಪ್ರೀತಿ, ಗೌರವ, ಆಧರಣೆಗಳಿರ್ತಕ್ಕಂಥ ಯಾರು ಬೇಕಾದ್ರೂ, ಗಂಡಸರು, ಹೆಂಗಸರು, ಮಕ್ಕಳು, ಮರಿ, ಯಾವುದೇ ಭೇದವಿಲ್ಲದೆ, ಲಿಂಗ ತಾರತಮ್ಯವಿಲ್ಲದೆ ಎಲ್ಲರೂ ಸಹ ನಮ್ಮ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹರತಲೆ ಗ್ರಾಮದ ಹರತಲೆ ನಿರ್ಗುಣಾದ್ವೈತ ಮಠಕ್ಕೆ ತಾವೆಲ್ಲರೂ ಸಹ ಬಂದು ಅಮ್ಮನವರ ಆಶೀರ್ವಾದ ಪಡ್ಕೊಳ್ಳಿ. ವಿಶ್ವದಲ್ಲೇ ಪ್ರಪ್ರಥಮವಾಗಿರ್ತಕ್ಕಂತಹ ಏಕಶಿಲಾಮೂರ್ತಿ ಹನುಮ ಸಮೇತ ಶನಿದೇವರ ದರ್ಶನವನ್ನು ಮಾಡಿಕೊಂಡು ಪುನೀತರಾಗಿ ಶುಭವಾಗ್ಲಿ, ಮಂಗಳವಾಗ್ಲಿ. ಇದಾಗಿತ್ತು ವರಮಹಾಲಕ್ಷ್ಮಿ ವ್ರತದ ವಿಶೇಷವಾದಂತಹ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.